ನಿಮ್ಮ ಹೆಸರಲ್ಲಿ ಏನೇನಿದೆ? ವಿಪ್ರೋದಲ್ಲಿ ಕೆಲಸ, ಬೆಂಗಳೂರು 2 BHK ಮನೆ, ಮಂಗಳೂರಲ್ಲಿ 3 ಎಕರೆ ಜಾಗ ಅಲ್ವೇನಮ್ಮ? ನಿಮ್ಮ ಹುಡುಗಿ ಹೆಸರಲ್ಲಿ ಏನೇನಿದೆ? ಬೇಕಾದಷ್ಟಿದೆ. ಅದೇ ಏನಿದೆ ಅಂದೆ. ಬಸ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, TC ಮಾಸ್ ಕಾರ್ಡು. ಮಾ ಫೋನ್ ಮಾಡಿದ್ಲು, ಕನ್ಸಲ್ ಬಂದಿದ್ದೀನಂತ, ಮನ್ಸು ಕಾಲಿದೆ ಮನೆನೂ ಕಾಲಿದೆ ಅಂತ, ಮದ್ವೆ ಆಗ್ಬಿಟ್ಟೆ. ಸರಿ ಮನೆ ಒಳಗಡೆ ತುಂಬಿಸ್ಕೊಳಮ್ಮ. ಸೇರಲ್ಲಮ್ಮ. ಸೇರ್ ಸಿಗ್ಲಿಲ್ಲ ಕಣ. ಬಲ್ಗಲಿಂದ ಒದ್ದು ಒಳಗ್ ಬಮ್ಮ. ಏಯ್ ಇರೇ 2 ನಿಮಿಷ ಕಾಫಿ ಮಾಡ್ಕೊಂಡ್ ಬರ್ತೀನಿ. ನನ್ ಫ್ರೆಂಡ್ ಆಸೆ ಬೇಗಂ ನನ್ಗೆ ಅಂತ ಐಲ್ಯಾಂಡ್ ಐಲ್ ಸ್ಲಿಪ್ಪರ್ ತಂದ್ಕೊಟ್ರೆ ನಿಮ್ಮಮ್ಮ ಹಾಕಂ ಬಾಗ್ಲು ತೊಳಿತಾವಳೆ. ಮಾವು ಯಾಕಮ್ಮ? ನೀರ್ ಸಿಡಿಯುತ್ತೆ ಅಂತ ಕಣ. ಇದಾದ್ರೆ ಹೈಟ್ ಆಗಿದ್ಯಲ್ವಾ ಅದಕ್ಕೆ. ಇದೇನಳಿ ಅಂದ್ರೆ ಟಾನಿಕು? ಏನಿಲ್ಲ ಮಾವ, ನಮ್ಮ ಅಪ್ಪು ಸಾಯ್ಬೇಕಾದ್ರೆ ಪೈಲ್ಸ್ ಇತ್ತು, ಅದಕ್ಕೆ ಪೈಲ್ಸ್ ಔಷಧಿ ಇಡ್ತಾ ಇದೀನಿ. ಅದಕ್ಕೆ ಯಾಕೆ ಮುಂದೆ ಇಟ್ಟಿದ್ರ? ಫೋಟೋ ಹಿಂದೆ ಇಡ್ರಿ, ಹಚ್ಕೊಂತಾರೆ. ಮಾವ ಮೇಲ್ಗಡೆ ಕಾಣಿಸ್ತಿರೋ ಸೂರ್ಯನಾ ಇಲ್ಲ ಚಂದ್ರನಾ? ನನ್ಗೂ ಗೊತ್ತಿಲ್ಲ ಅಳಿ ಅಂದ್ರೆ, ನಾನು ಊರ್ಗ್ ಹೊಸಬಾನೆ. ಎಲ್ಲಿ ಹೋಗ್ತಾ ಇದ್ಯಾ? ಸಿಹಿಕೈ ಚಂದ್ರೋದ್ ಫುಡ್ ಮೇಕಿಂಗ್ ಇನ್ಸ್ಟಿಟ್ಯೂಟ್ಗೆ. ಅದೆಲ್ಲ ಏನು ಬೇಡ. ಸಾಸಿವೆ ಡಬ್ಬಿನಲ್ಲಿ 20 ರೂಪಾಯಿ ಇಟ್ಟಿದ್ದೀನಿ, ತಗೊಂಡೋಗಿ ನಿಂಬೆಹಣ್ಣು ಹಸಿಮೆಣಸಿಕಾಯಿ ತಗೊಂಡ್ ಬಾ. ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೀನಿ. ಹೋಗ. ಶ್ರೀಮತಿ 420, ಶ್ರೀಮತಿ 420. ಸರ್, ಚಿಕ್ಕಪೇಟೆಗೆ ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡೋಗಿ ಹಸ್ಬೆಂಡ್ ಡೇ ಕೇರ್ ಸೆಂಟರ್ ಕರ್ಕೊಂಡು ಹೋಗ್ಬಿಡ್ತಾಳೆ ಸರ್. ಹಸ್ಬೆಂಡ್ ಡೇ ಕೇರ್ ಸೆಂಟ್ರಾ? ಹಂಗಂದ್ರೆ ಅಲ್ಲೆಲ್ಲ ಸಂಘಬುಲ್ಲ ಮಾಡೋ ಕೆಲಸ ಎಲ್ಲ ಹೇಳ್ಕೊಡ್ತಾರೆ ಸರ್. ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹೆಂಡತಿ ಸೀರೆ ಮರ್ಚೋದೆಲ್ಲ ಹೇಳ್ಕೊಡ್ತಾರೆ ಸರ್. ಅಲ್ವೇನಮ್ಮ? ಶ್ರೀಮತಿ